ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್, ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾವೆಲ್ಲರೂ ಚೆನ್ನಾಗಿದ್ದೀವಿ. ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ, ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಇಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ ಆಗಿದೆ. ನಾವೆಲ್ಲರೂ ಚೆನ್ನಾಗಿದ್ದೀವಿ ಫ್ರೆಂಡ್ಸ್. ಇವತ್ತಿನ ಲಾಗಲ್ಲಿ ಇವತ್ತಿನ ಡೇ ಹೇಗಿತ್ತು, ಅದನ್ನು ನಾವು ಏನು ಟಿಫನ್ ಮಾಡಿದ್ವಿ, ಏನು ಅಡುಗೆ ಏನು, ಮತ್ತು ನಾವು ದೇವಸ್ಥಾನಕ್ಕೆ ಹೋಗಿದ್ದು ಅದನ್ನು ತೋರಿಸ್ತೀನಿ. ಮತ್ತು ಅದ್ರ ಜೊತೆಗೆ ಕೆಲವೊಂದು ಟಿಪ್ಸ್ಗಳನ್ನ ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್. ಗಂಡ ಹೆಂಡತಿ ನಡುವೆ ಜಗಳ ಆಗುತ್ತೆ, ಮನೇಲಿ ಕಿತ್ತಾಟಗಳಾಗ್ತಾ ಇರುತ್ತೆ, ಮನೇಲಿ ಮನಸ್ತಾಪಗಳಾಗ್ತಾ ಇರುತ್ತೆ. ನಾವೆಲ್ಲಿಗಾದರೂ ಆಚೆ ಹೋಗಿ ಬಂದರೆ ಸಾಕು, ನಮಗೆ ಮನಸ್ತಾಪ ಕಿತ್ತಾಟಗಳು ನಡೀತಾನೆ ಇರುತ್ತೆ. ಅದಕ್ಕೆ ನಾವು ಏನು ಮಾಡಿದ್ರೆ ಅದು ಸರಿ ಹೋಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಶಾರ್ಟಾಗಿ ಹಾಗೆ ತಿಳಿಸ್ತಾ ಬರ್ತೀನಿ. ನಿಮಗೆ ಪೂರ್ತಿ ಡೆಮೋ ಸಮೇತ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿದ್ರೆ, ಯಾವುದಾದ್ರು ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿದ್ರೆ, ಅಥವಾ ಇದನ್ನು ಡೆಮೋ ಸಮೇತ ಈ ದಿಷ್ಟಿಗೆ ನಾವು ಏನು ಮಾಡಬೇಕು ಅದು ಡೆಮೋ ಸಮೇತ ಮಾಡಿ ಅಂತ ತೋರಿಸಿ ಅಂತ ಅಂದರೆ ನಿಮಗೆ ತೋರಿಸ್ತೀನಿ. ಇವಾಗ ನಾನು ಬಾಯಲ್ಲಿ ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್. ನಿಮಗೆ ಯೂಸ್ ಆಗುವಂಥ ವಿಡಿಯೋ ಅಂತಲೇ ಅಂದ್ಕೊಂಡಿದ್ದೀನಿ. ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್. ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಬೆಳಗ್ಗೆ ಫಸ್ಟ್ ನಾನು ಬಾಗಿಲಿಗೆಲ್ಲ ರಂಗೋಲಿ ಹಾಕ್ಬಿಟ್ಟು ಬಂದು ಆ್ಯಪಲ್ ಸ್ಮೂತಿ ಮಾಡೋಣ ಅಂತ ಸ್ಮೂತಿ ರೆಡಿ ಮಾಡ್ಕೊತಾ ಇದ್ದೀನಿ. ಆ್ಯಪಲ್ ಸ್ಮೂತಿಗೆ ನಾನು ಡ್ರೈ ಫ್ರೂಟ್ಸ್ ಓಟ್ಸ್ ತೊಗೊಂಡಿದ್ದೀನಿ. ಅಂದರೆ ಡ್ರೈ ಫ್ರೂಟ್ಸಲ್ಲಿ ಓಟ್ಸಲ್ಲೇ ಡ್ರೈ ಫ್ರೂಟ್ಸ್ ಮಿಕ್ಸರ್ ಇರೋ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಆ್ಯಪಲ್ ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ ಮೊಸರು ಹಾಕಿದ್ದೀನಿ. ಚಿಯಾ ಸೀಡ್ಸ್ ನೆನೆಸಿರೋದು ಅದನ್ನು ಸ್ವಲ್ಪ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟನ್ನು ಹಾಕ್ಕೊಂಡು ಗ್ಲಾಸಿಗೆ ಹಾಕ್ಕೊಂಡು, ಮತ್ತು ಆಗಲೇ ನಾವು ಇನ್ನೊಂದು ಸ್ವಲ್ಪ ಆ ಜೊತೆಗೆ ಡ್ರೈ ಫ್ರೂಟ್ಸ್ ಹಾಕಿ ಓಟ್ಸ್ ಹಾಕಿದ್ವಲ್ಲ, ಓಟ್ಸು ಮತ್ತು ಡ್ರೈ ಫ್ರೂಟ್ಸು ಅದೊಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಮತ್ತು ಚಿಯಾ ಸೀಡ್ಸ್ ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ವೆಯ್ಟ್ ಲಾಸ್ ಮಾಡ್ತೀನಿ ಅನ್ನೋರಿಗೆ, ಅಥವಾ ಇವಾಗ ಯಾರಾದರೂ ಉಪವಾಸ ಇದ್ದೀನಿ ಅನ್ನೋರಿಗೆ ಇದೊಂದು ತೊಗೊಬೋದು. ಅದ್ರ ಜೊತೆಗೆ ನಾನು ಕ್ಯಾರೆಟ್ ರೈಸ್ ಮಾಡಿದ್ದೀನಿ. ಆ್ಯಪಲ್ ಸ್ಮೂತಿ ಕುಡಿಯೋದ್ರಿಂದ ನಮ್ಗೆ ತುಂಬ ಬೆನಿಫಿಟ್ ಇದೆ ಫ್ರೆಂಡ್ಸ್. ಅವತ್ತಿನ ಉಪವಾಸ ಇರ್ತೀವಿ ಅನ್ನೋರಿಗೂ ಕೂಡ ಇದನ್ನು ಯೂಸ್ ಆಗುತ್ತೆ ಫ್ರೆಂಡ್ಸ್. ಹಾಗೆಯೇ ಇದು ಹಳಸಿನಕಾಯಿ ಕಬಾಬು ಮತ್ತು ಮೊಳಕೆ ಹುಳಿಕಾಳು ಹಾಗೆ ಹಳಸಿನಕಾಯಿ ಹಾಕಿ ಸಾಂಬಾರು ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಇದನ್ನು ಬೇಯೋಕ್ಕಿಟ್ಟೆ. ಅದ್ರ ಜೊತೆಗೆ ಒಂದು ಎರಡು ಗೆಣಸಿತ್ತು. 2 ಗೆಣಸಿಗೆ ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಅದನ್ನು ಬೇಯೋಕ್ಕಾಗುತ್ತೆ ಫ್ರೆಂಡ್ಸ್. ಗೆಣಸು ತಿಂದರೆ ತುಂಬ ಒಳ್ಳೆಯದು ನಮಗೆ ಹೆಲ್ತಿಗೆ. ಅವಾಗವಾಗ ಇವಾಗ ಏನಾದರೂ ನಮಗೆ ಆಚೆ ತಿಂಡಿ ತಿನ್ನಬೇಕು ಅನಿಸಿದಾಗ ಈ ಥರ ನಾವೇನಾದರೂ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಟೇಸ್ಟಾಗೂ ಇರುತ್ತೆ, ಚೆನ್ನಾಗೂ ಇರುತ್ತೆ, ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ. ನಾನು ಬೇಯೋಕ್ಕೆ ಬೆಲ್ಲ ಹಾಕಿರ್ತೀನಿ. ಹಾಗೆ ಮೊಳಕೆ ಕಾಳು ನೈಟ್ ಕಟ್ಟಿದ್ದೆ. ಅದನ್ನು ಕಟ್ಬಿಟ್ಟು ನಾವೇನಂದರೆ ಬಟ್ಟೆ ಹಾಕಿಲ್ಲ, ಏನು ಕಟ್ಟೋದಿಲ್ಲ. ಈ ಥರ ಚೆಂದಾಗಿ ತೊಳೆದ್ಬಿಟ್ಟು ಒಂದು ಪುಟ್ಟಿಲಿ ಹಾಕಿಟ್ಬಿಟ್ಟಿದ್ದೆ. ನಾನು ಫ್ರೂಟ್ಸ್ ಕ್ಲೋಸ್ ಮಾಡ್ತೀವಲ್ಲ ಆ ಪುಟ್ಟಿಗೆ ಹಾಕಿಟ್ಟಿದ್ದೆ ಫ್ರೆಂಡ್ಸ್. ಬೆಳಗ್ಗೆ ಅಷ್ಟೊತ್ತಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಚಿಗುರು ಮೊಳಕೆ ಬಂದಿದೆ. ಇನ್ನೊಂದು ದಿವಸ ಬಿಟ್ಟರೆ ಇನ್ನೂ ಚೆನ್ನಾಗಿ ಮೊಳಕೆ ಬಂದಿರ್ತಿತ್ತು ಫ್ರೆಂಡ್ಸ್. ನಾನು ಅಷ್ಟು ಮಾತ್ರ ಫೋಟೋ ತೊಗೊಂಡೆ. ಅದ್ರ ಜೊತೆಗೆ ಹಳಸಿನಕಾಯಿ ಕಬಾಬ್ ಕೂಡ ಮಾಡಿಕೊಂಡೆ. ರೆಸಿಪಿ ನಾನು ಯಾವುದೂ ಶೂಟ್ ಮಾಡಿಲ್ಲ. ನಿಮ್ಗೆ ಯಾವುದಾದ್ರು ರೆಸಿಪಿ ಬೇಕಂತ ಹೇಳಿದ್ರೆ ರೆಸಿಪಿ ಮಾಡಿ ಕಳಿಸ್ತೀನಿ ಫ್ರೆಂಡ್ಸ್. ಇದು ತುಂಬ ಈಸಿ. ಹಳಸಿನಕಾಯಿ ಕಬಾಬು ತುಂಬ ಚೆನ್ನಾಗೂ ಇತ್ತು, ಸಖತ್ತಾಗಿ ಇತ್ತು. ಅದ್ರ ಜೊತೆ ಮೊಳಕೆ ಹುಳಿಕಾಳು ಸಾಂಬಾರು, ಚಪಾತಿ ಮತ್ತು ಕಬಾಬು ತುಂಬ ಚೆನ್ನಾಗಿತ್ತು. ಅವತ್ತು ನಾನು ಉಪವಾಸ ಇದ್ದೆ ಅಂದ್ಬಿಟ್ಟು ನಾನು ರೆಸಿಪಿ ಮಾಡ್ಕೊಳಕ್ಕಾಗಲಿಲ್ಲ ಫ್ರೆಂಡ್ಸ್. ಫುಲ್ ಟಯರ್ಡ್ ಆಗಿಬಿಟ್ಟೆ. ಅದೆಲ್ಲ ಆಗ್ತಿದ್ದಂಗೆ ನಿಂದೇನೆ ಕಾಫಿ, ಬಿಸ್ಕೆಟು ಮತ್ತು ಫ್ರೂಟ್ ಸಲಾಡ್ ಮಾಡ್ಕೊಂಡ್ವಿ. ಪಪ್ಪಾಯ ಮತ್ತು ಈ ಆರೆಂಜದ್ದು ಫ್ರೂಟ್ ಸಲಾಡ್ ಮಾಡ್ಕೊಂಡೆ. ಆರೆಂಜ್ ಜ್ಯೂಸ್ ಮಾಡ್ಕೊಂಡು ಪಪ್ಪಾಯ ಫ್ರೂಟ್ ಸಲಾಡ್ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿಯಾಗಿದ್ವಿ ಫ್ರೆಂಡ್ಸ್. ದೇವಸ್ಥಾನಕ್ಕೆಲ್ಲ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೇವಸ್ಥಾನದಲ್ಲಿ ದೀಪ ಎಲ್ಲ ಅಂಟಿಸ್ಬಿಟ್ಟು ದೇವ್ರ ದರ್ಶನ ಮಾಡೋಣ ಅಂತ ಹೋಗಿದ್ವಿ ಫ್ರೆಂಡ್ಸು. ತುಂಬ ಅಂದರೆ ತುಂಬ ರಶ್ ಇತ್ತು ಫ್ರೆಂಡ್ಸ್. ಇದು ಸೋಮವಾರ ಕಡೆ, ಕಾರ್ತಿಕ ಸೋಮವಾರ ಅಂದ್ಬಿಟ್ಟು ತುಂಬ ರಶ್ ಇತ್ತು ಫ್ರೆಂಡ್ಸ್. ಕಾಲಿಡೋಕ್ಕೂ ಕೂಡ ಜಾಗ ಇರಲಿಲ್ಲ, ಅಷ್ಟು ರಶ್ ಇತ್ತು. ನಾವೀಗ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಮನೆಗೆ ಬಂದ್ವಿ ಬೇಗನೆ. ಮನೆ ಹತ್ತಿರ ಇರೋ ದೇವಸ್ಥಾನಕ್ಕೆ ಹೋಗಿದ್ದು ನಾವು. ಅಲ್ಲಿಂದ ಬರ್ತಿದ್ದಂಗೆ ಅವಳು ಏನಾದರೂ ಮಾತಾಡ್ತಿರ್ತಾಳೆ. ನಾನು ವೀಡಿಯೋ ಮಾಡ್ತಾಯಿದ್ದೀನಿ ನೋಡಮ್ಮ ಅಂದರೆ ಸಾಕು, ಮಾತೇ ಆಡೋದಿಲ್ಲ ಫ್ರೆಂಡ್ಸ್. ಫುಲ್ಲು ವಾಯ್ಸೇ ನಿಲ್ಲಿಸ್ಬಿಡ್ತಾಳೆ, ಅಷ್ಟು ಸೈಲೆಂಟ್ ಆಗಿಬಿಡ್ತಾಳೆ. ಹಂಗಾಗಿ ಅದೊಂದು ವೀಡಿಯೋ ಮಾಡ್ಕೊಳ್ತಾ ಇದ್ದೆ. ಫುಲ್ ಸೈಲೆಂಟ್ ಆಗಿಬಿಟ್ಲು ಫ್ರೆಂಡ್ಸ್. ಅಷ್ಟಕ್ಕೆ ಹಂಗೆ ನಾನೇ ಮನೇಲಿ ಹೂವು ಕಟ್ಟಿದ್ದೆ, ಅದನ್ನೇ ತೆಗೆದು ಹೂವು ಮುಟ್ಕೊಂಡು ಹಂಗೆ ನಿಮ್ಮ ಜೊತೆ ಮಾತಾಡೋಣ ಅಂತ ಕೂತ್ಕೊತಾ ಇದ್ದೆ ಫ್ರೆಂಡ್ಸ್. ಅದೇ ನಾನು ಆವಾಗಲೇ ಹೇಳಿದ್ದೆ ನಿಮಗೆ ಫಸ್ಟೇ ವಿಡಿಯೋದಲ್ಲಿ, ಗಂಡ ಹೆಂಡತಿ ಜಗಳ ಅಥವಾ ಮನೆಯಲ್ಲಿ ಜಗಳ ಆಗ್ತಾಯಿದೆ, ಮನೆಯಲ್ಲಿ ಮನಸ್ತಾಪ ನಡೀತಾ ಇದೆ, ಕಿತ್ತಾಟ ಆಗ್ತಾಯಿದೆ. ಅದನ್ನು ನಾವು ಯಾವ ರೀತಿ ಬಿಡುಗಡೆ ಅಂದರೆ ಈ ಜಗಳಕ್ಕೆ ಏನಾದ್ರು ಒಂದು ನಾವು ಶಾಂತಿ ಮಾಡಿಕೊಳ್ಳೇಬೇಕಲ್ವ ಫ್ರೆಂಡ್ಸ್. ಇಲ್ಲ ಅಂದರೆ ಜಗಳ ಜಾಸ್ತಿ ಆಗ್ತಾನೇ ಇರುತ್ತೆ. ಹಿಂಗೆ ಜಗಳಗಳಾಗ್ತಿದ್ರೆ ಒಬ್ರಿಗೊಬ್ರಿಗೂ ಮನೇಲಿ ಮನಃಶಾಂತಿನೂ ಇರೋದಿಲ್ಲ, ಮನೆಗೆ
ಮನೆಗೆ ಇವಾಗ ನಮ್ಮ ಮನೆ ಯಜಮಾನ ಬರೋದಕ್ಕೂ ಇಂಟ್ರೆಸ್ಟ್ ಬರೋದಿಲ್ಲ. ಏನಪ್ಪ ಹಿಂಗೆ ಕಿತ್ತಾಟ ಈ ಥರ ಅನಿಸ್ತಾ ಇರುತ್ತೆ. ಅದು ಇನ್ನೂ ಅಂದರೆ ನಮ್ಮ ಮನೇಲಿರೋ ನೆಗೆಟಿವ್ ಆ ಥರ ಆಗ್ತಾ ಇರುತ್ತೆ ಫ್ರೆಂಡ್ಸ್. ಮತ್ತು ನಾವು ಆಚೆ ಎಲ್ಲರೂ ಹೋಗಿ ಬರ್ತೀವಿ ಅಂದ್ಕೊಳ್ಳಿ, ಇವತ್ತು ಒಂದು ಫಂಕ್ಷನ್ಗೆ ಹೋಗಿ ಬಂದಿದ್ದೀವಿ ಅಂದ್ಕೊಳ್ಳಿ, ನಾಳೆ ಆಗಲೇ ಕಿತ್ತಾಟ ಜಗಳಗಳಾಗ್ತಾ ಇರುತ್ತೆ. ಅದಕ್ಕೆ ನಾವೇನು ಮಾಡಬೇಕು ಅಂದರೆ ಫಸ್ಟು ಮನೆ ಒರೆಸೋದಕ್ಕೆ ಉಪ್ಪು ಮತ್ತು ಅರಶಿನ ಗಂಜಲ ಹಾಕಿ ಒರೆಸ್ಬೇಕು ಫ್ರೆಂಡ್ಸ್. ಅದು ಆಗಾಗ ನಾವು ಮಾಡ್ತಾನೆ ಇರಬೇಕು. ಅಮಾವಾಸ್ಯೆಯಲ್ಲಿ ಆಗಾಗ ಮಾಡ್ತಾನೆ ಇರಬೇಕು ಫ್ರೆಂಡ್ಸ್. ಮಾಡ್ತಿದ್ರೆ ಏನಂದರೆ ನಮ್ಮ ಮನೇಲಿರೋ ನೆಗೆಟಿವ್ ಎನರ್ಜಿ ಹೋಗ್ತಾ ಇರುತ್ತೆ, ನೆಗೆಟಿವ್ ಆಗ್ತಾ ಇರುತ್ತಲ್ಲ ಮನೆಗೆ, ಆವಾಗವಾಗ ಅದು ಹೋಗ್ತಾ ಇರುತ್ತೆ. ಮತ್ತು ಎರಡನೇದು ಬಂದುಬಿಟ್ಟು ಒಂದು ಗ್ಲಾಸಾದ್ರೂ ಸರಿ, ಒಂದು ಬಟ್ಲಾದ್ರೂ ಸರಿ, ಅಂದರೆ ಗಾಜಿಂದು ಗ್ಲಾಸು ಇಲ್ಲ ಗಾಜಿನ ಬಟ್ಲಲ್ಲಿ ಉಪ್ಪು ಹಾಕ್ಬಿಟ್ಟು ಬಚ್ಚಲ ಮನೇಲಿ ಇಡಬೇಕು. ಆಗ ಮನೆಯಲ್ಲಿರೋ ನೆಗೆಟಿವ್ ಎನರ್ಜಿನ ಅಲ್ಲಿ ಹೋಗ್ತಾ ಇರುತ್ತೆ, ಅದು ಅಟ್ರಾಕ್ಷನ್ ಮಾಡ್ತಾ ಇರುತ್ತೆ. ಹಾಗಾಗಿ ನಮ್ಮಲ್ಲಿರೋ ನೆಗೆಟಿವ್ ಎನರ್ಜಿ ಅಟ್ರಾಕ್ಷನ್ ಮಾಡೋದ್ರಿಂದ ಅಲ್ಲೂ ಒಂದು ಸ್ವಲ್ಪ ನಮ್ಗೆ ನೆಗೆಟಿವ್ ಎನರ್ಜಿ. ಮತ್ತು ಇನ್ನೊಂದಂದರೆ ಮನೇಲಿ ಎಲ್ಲರೂ ಒಂದು ಕಡೆ ಒಂದು ಪ್ಲಾಸ್ಟಿಕ್ ಕವರ್ಗೆ ಉಪ್ಪು ಹಾಕ್ಬಿಟ್ಟು, ಇಲ್ಲ ಅಂದರೆ ಒಂದು ಪ್ಲಾಸ್ಟಿಕ್ ಬೌಲಲ್ಲಿ ಉಪ್ಪು ಹಾಕ್ಬಿಟ್ಟು, ಗಂಡ ಹೆಂಡ್ತಿರಲ್ಲಿ ಜಾಸ್ತಿ ಕಿತ್ತಾಟ ಆಗ್ತಿದ್ರೆ ಅವ್ರು ಮಲಗೋ ಜಾಗದಲ್ಲಿ ಒಂದು ಉಪ್ಪು ಹಾಕ್ಬಿಟ್ಟು ಒಂದು ಗಾಜಿನ ಬಟ್ಲಲ್ಲಿ ಹಾಕ್ಬಿಟ್ಟು ಕೆಳಗಡೆ ಅವ್ರು ಮಲಗೋ ಕಾಟ್ ಅಡಿಲಿ ಇಡೋದ್ರಿಂದ ಅವರಲ್ಲಿರೋ ನೆಗೆಟಿವ್ ಎನರ್ಜಿ ಆ ಉಪ್ಪಿಗೆ ಅಟ್ರಾಕ್ಷನ್ ಆಗ್ತಾರೆ ಹೇಳ್ಕೊತಾ ಇರುತ್ತೆ ಫ್ರೆಂಡ್ಸ್. ಅದನ್ನು ತೆಗ್ದು ನೀವು ಬಚ್ಚಲ ಮನೆಯಲ್ಲಿ ಬಾತ್ರೂಮ್ ಚೇಂಬರ್ ಒಳಗಡೆ ಬಿಸಾಕ್ಬಿಟ್ಟು ನೀರು ಹಾಕಿ ಫ್ರೆಂಡ್ಸ್. ಮತ್ತು ನೀವು ಬಚ್ಚಲಲ್ಲಿ ಒಂದು ಗ್ಲಾಸಲ್ಲಿ ನೀವು ಉಪ್ಪಿಡಿ ಅಂದ್ವಲ್ಲ, ಅದನ್ನು ಅಷ್ಟೇ ಬಚ್ಚಲ ಮನೆ ಚೇಂಬರ್ಗೆ ಹಾಕ್ಬಿಟ್ಟು ಅದನ್ನು ಆಗಾಗ ಚೇಂಜ್ ಮಾಡ್ತಾಯಿರಿ. ಒಂದು 15 ದಿನಕ್ಕೆ ಒಂದು ಸಲ ಚೇಂಜ್ ಮಾಡಿ ಅದನ್ನು ಹಾಕಿಬಿಟ್ಟು ನೀರು ಹಾಕಿ ಫ್ರೆಂಡ್ಸ್. ಈ ಥರ ಮಾಡೋದ್ರಿಂದ ಮನೇಲಿರೋ ನೆಗೆಟಿವ್ ಎನರ್ಜಿಗಳು ಹೋಗ್ತಾ ಇರುತ್ತೆ. ಹಂಗಾಗಿ ಈ ಉಪ್ಪಿಂದನೇ ತುಂಬ ಯೂಸ್ಫುಲ್ ಆಗೋವಂಥ ವಿಡಿಯೋಗಳಿದೆ ಫ್ರೆಂಡ್ಸ್. ಅಂದರೆ ಉಪ್ಪಿಂದ ನಾವು ಏನೇನು ಒಳ್ಳೆಯದು ಆಗುತ್ತೆ, ನಮಗೆ ಕೆಟ್ಟದ್ದು ಆಗ್ತಾ ಇರುತ್ತೆ ಫ್ರೆಂಡ್ಸ್. ಅದನ್ನು ನಾವು ನೋಡ್ಕೊಂಡಿದ್ದು ಮಾಡ್ತಾ ಇರಬೇಕು. ಮನೇಲಿ ಆಗೋವಂಥ ನೆಗೆಟಿವ್ ಎನರ್ಜಿ, ಇವಾಗ ಗಂಡ ಹೆಂಡ್ತಿರಲ್ಲಿ ಕಿತ್ತಾಟಗಳು ಮನಸ್ತಾಪಗಳಾಗ್ತಿದ್ರೆ ಗಂಡ ಹೆಂಡ್ತಿ ಮಲಗೋ ಜಾಗದಲ್ಲಿ ಕೆಳಗಡೆ ಉಪ್ಪಿಟ್ಬಿಟ್ಟು ಅದನ್ನು ತೆಗ್ದು ಬಚ್ಚಲ ಮನೆಗೆ ಹಾಕಿ. ಮತ್ತು ಮನೇಲಿ ಒಬ್ಬರು ಕಂಡ್ರೆ ಒಬ್ಬರು ಆಗ್ತಾ ಇರೋದಿಲ್ಲ, ಆ ಥರ ಇದ್ದಾಗ ಬಚ್ಚಲ ಮನೆಯಲ್ಲೇ ಒಂದು ಉಪ್ಪು ಹಾಕ್ಬಿಟ್ಟು ಬಾತ್ರೂಮ್ ಚೇಂಬರ್ ಒಳಗಡೆ ಉಪ್ಪನ್ನ ಅದನ್ನು 15 ದಿನಕ್ಕೆ ಒಂದು ಸಲ ಉಪ್ಪನ್ನ ಚೇಂಜ್ ಮಾಡಿ ಹಾಕ್ತಾ ಇರಬೇಕು ಫ್ರೆಂಡ್ಸ್. ನಮ್ಮ ಮನೇಲಿ ಮನೆ ಹೆಣ್ಮಕ್ಳು ನಾವು ಏನಾದರೂ ಒಂದು ಯೋಚನೆ ಮಾಡಿಬಿಟ್ಟು ಅದ್ರ ಬಗ್ಗೆ ನಾವು ಇದು ಮಾಡ್ತಾ ಇರಬೇಕು ಫ್ರೆಂಡ್ಸ್. ಆಮೇಲೆ ಉಪ್ಪನ್ನ ಮನೆ ಒರೆಸುವಾಗೆಲ್ಲ ನಾವು ಹಾಕ್ತಾನೆ ಇರ್ತೀವಿ ಫ್ರೆಂಡ್ಸ್. ಮತ್ತು ಆದರೆ ಬಾಗಿಲಿಗೂ ಅಷ್ಟೇ, ಬಾಗಿಲು ತೊಳೆಯುವಾಗ ಒಂದು ಸ್ವಲ್ಪ ಉಪ್ಪು ಹಾಕಿ ಅರಿಶಿನ ಹಾಕಿ ಬಾಗಿಲು ತೊಳೆಯೋದ್ರಿಂದನೂ ನಮಗಿರೋ ನೆಗೆಟಿವ್ ಎನರ್ಜಿ ಹೋಗುತ್ತೆ. ಮತ್ತು ಮನೆ ಒರೆಸೋವಾಗಲೂ ಅಷ್ಟೇ ಫ್ರೆಂಡ್ಸ್, ಆ ಥರ ಒರೆಸೋದ್ರಿಂದ ನೆಗೆಟಿವ್ ಎನರ್ಜಿ ಹೋಗಿ ಸ್ವಲ್ಪ ನಮಗೆ ದುಡ್ಡಿನ ಆಕರ್ಷಣೆ ಆಗ್ತಾ ಬರುತ್ತೆ ಫ್ರೆಂಡ್ಸ್. ಎಲ್ಲರಿಗೂ ಮನುಷ್ಯನಿಗೆ ದುಡ್ಡು ಅವಶ್ಯಕತೆ ಇದೆ ಫ್ರೆಂಡ್ಸ್, ಪ್ರತಿದಿನವೂ ದುಡ್ಡು ಅವಶ್ಯಕತೆ ಇದೆ. ಮತ್ತು ಈ ಥರ ನೀವು ಮಾಡೋದ್ರಿಂದ ನಿಮ್ಮಲ್ಲಿರೋ ನೆಗೆಟಿವ್ ಎನರ್ಜಿಗಳು ಹೋಗಿ ನಿಮಗೆ ದುಡ್ಡು ಆಟೋಮೆಟಿಕ್ಕಾಗಿ ಅಮೌಂಟು ಕೂಡ ಬರೋಕ್ಕಾಗುತ್ತೆ. ನಿಮ್ಮ ಮನೇಲಿ ಇರೋವಂಥ ಗಂಡ ಹೆಂಡ್ತಿರಲ್ಲಿ ಜಗಳ ಇರ್ಬೋದು, ಮನಸ್ತಾಪ ಇರ್ಬೋದು, ಅದು ಆಟೋಮೆಟಿಕ್ಕಾಗಿ ಹೋಗ್ತಾ ಇರುತ್ತೆ ಫ್ರೆಂಡ್ಸ್. ಹಂಗಾಗಿ ನಮ್ಗೆ ಏನು ಗೊತ್ತಿದೆ ಅದನ್ನು ನಾವು ಮಾಡ್ತಾನೇ ಇರಬೇಕೆಲ್ಲ. ಎಲ್ಲರೂ ಅಷ್ಟೇ ಅಲ್ವಾ ಫ್ರೆಂಡ್ಸ್, ನಾವು ಹೆಣ್ಮಕ್ಳು ಏನಾದರೂ ಒಂದು ಮನೇಲಿ ಸಮಸ್ಯೆ ಆಗ್ತಿದ್ದಂಗೆ ಅದಕ್ಕೆ ಪರಿಹಾರವಾಗಿ ಹುಡುಕೊಂಡು ನಾವು ಮಾಡಲೇಬೇಕಲ್ವ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ ಫ್ರೆಂಡ್ಸ್. ದಯವಿಟ್ಟು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.